ॐ शुद्धस्फटिकसङ्काशं शुद्धविद्याप्रदायकम् शुद्धं पूर्णं चिदानन्दं सदाशिवमहं भजे। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाचार्यं समाश्रये। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम्। शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। कानिलाज्ञब्धरित्र्यन्तं सृट्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे। अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने। ॐ शान्ति शान्ति शान्तिः। नमो नमः सद्गुरुपादुकाभ्याम्। ತತ್ವ ಜಿಜ್ಞಾಸು ಸಾಧಕರು, ಭಗವದ್ಭಕ್ತರು, ಗುರುಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶೋಭಕ ನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ವಾರ ಬುಧವಾರ. ಇಂದಿನ ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಪ್ರವಚನವನ್ನ ಪ್ರಾರಂಭ ಮಾಡೋಣ. 1ನೇ ಅಧ್ಯಾಯ 89ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ವಾಕ್ಯೈಕಗಮ್ಯಂ ಯದ್ವಸ್ತು ನಾನ್ಯಸ್ಮಾತ್ ತತ್ರ ವಿಶ್ವಸೇತ್ ನ ಪ್ರಮೇಯೇ ಸ್ವತಃ ಸಿದ್ಧೇ ಅವಿಶ್ವಾಸಃ ಕಥಮಾತ್ಮನಿ
ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿ ಭಾಗವನ್ನು ಮಾತೇನೆ ನೋಡ್ಕೊಳ್ಳಿ. ವಾಕ್ಯೇ ಗಗಮ್ಯಂ ಯತ್ ವಸ್ತು ನ ಅನ್ಯಸ್ಮಾತ್ ತತ್ರ ವಿಶ್ವಸೇತೆ ನ ಅಪ್ರಮೇಯೇ ಸ್ವತಃ ಸಿದ್ಧೇ. 10 ಅವಿಶ್ವಾಸಃ ಕಥಂ ಆತ್ಮನಿ. 13 ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು. ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು ತಾವೇ ಬಂದು ಸಂಬಂಧೋಕ್ತಿ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ, ಓದ್ತೀನಿ ನೋಡಿ. ಯಚ್ಚೋಕ್ತಂ ಯತ್ ಚ ಉಕ್ತಂ ಭವತಃ ವಿಶ್ವಾಸೋ ನಾನ್ಯತೋಸ್ತಿನಃ ಇತಿ. ಹಿಂದೆ 5ನೇ ಶ್ಲೋಕದಲ್ಲಿ ವಿಶ್ವಾಸೋ ನಾನ್ಯತೋಸ್ತಿನಃ ಅಂತ ಹೇಳಿದ್ದಾನೆ. ಯತ್ರತೋ ವೀಕ್ಷ್ಯಮಾಣೋಪಿ ವಿಧಿಂ ಜ್ಞಾನಸ್ಯ ನ ಕ್ವಚಿತ್ ಶ್ರುತೌ ಸ್ಮೃತೌ ವಾ ಪಶ್ಯಾಮಿ ವಿಶ್ವಾಸೋ ನಾನ್ಯತೋಸ್ತಿನಃ ಎಂದು ಯತೋ ಮುಕ್ತಂ. ನೀನೇನು ಮಾತನ್ನು ಹೇಳಿದ್ದೀಯೋ ಎಂತ ನಮಗೆ ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಮಾತ್ರ ವಿಶ್ವಾಸವೇ ಹೊರತು ಶ್ರುತಿ ಸ್ಮೃತಿಗಳನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ವಿಶ್ವಾಸವಿಲ್ಲ ಅಂತ ಹೇಳಿದ್ದೀಯ. ಈ ಮಾತು ಸರಿಯಲ್ಲ. ಇದು ಬಹಳ ಮುಖ್ಯವಾದ ಘಟ್ಟ. ವಿಶ್ವಾಸೋ ನಾನ್ಯತೋಸ್ತಿನಃ ನಹ ನಮಗೆ ಅನ್ಯತಃ ಬೇರೆ ಕಡೆಯಲ್ಲಿ, ಅಂದರೆ ಶ್ರುತಿಗಳನ್ನ ಬಿಟ್ಟು ಸ್ಮೃತಿಗಳನ್ನ ಬಿಟ್ಟು ವೇದ ಪ್ರಾಮಾಣ್ಯವನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ನಮಗೆ ವಿಶ್ವಾಸವಿಲ್ಲ. ಬೇರೆ ಪ್ರಮಾಣಗಳನ್ನ ನಾವು ಒಪ್ಪುವುದಿಲ್ಲ ಎಂದೇನ್ ಹೇಳಿದ್ದೀಯೋ ಆ ನಿನ್ನ ಮಾತು ತದಪಿ ನಿದ್ರಾ ದುರಚೇತಸ ತ್ವಯ ಸ್ವಪ್ನಾಯಮಾನೇನ ಪ್ರಲಪಿತಂ. ಸ್ವಲ್ಪ ಖಾರವಾಯ್ತು. ಆ ಮಾತನ್ನ ನೀನು ತೂಗಡಿಸ್ತಾ ಹೇಳಿದ್ದೀಯ. ನಿದ್ರೆಯಿಂದ ಆತ್ವರವಾದ ಚೇತಸ್ಸುಳ್ಳವನಾದಂತ ನೀನು ಹೇಳಿ ನಿದ್ದೆ ಮಾಡ್ತಾ ಇದೆಯ. ನಿದ್ರೆ ಬರ್ತಾ ಇದೆ. ಆ ನಿದ್ರೆ ಮಾಡುವ ಕಣ್ಣನ್ನುಳ್ಳವನಾಗಿ ನೀನು ಆ ಮಾತನ್ನು ಹೇಳಿದ್ದೀಯ. ನಮಗೆ ಶ್ರುತಿ ಸ್ಮೃತಿ ಪ್ರಮಾಣವನ್ನು ಬಿಟ್ಟು ಬೇರೆ ಪ್ರಮಾಣದಲ್ಲೇ ನಂಬಿಕೆ ಇಲ್ಲ ಅಂತ ಹೇಳಿದೆ. ಈ ಮಾತು ಅದ್ವೈತ ವೇದಾಂತಕ್ಕೆ ಹೊಂದುವುದಿಲ್ಲ. ಆ ಮಾತನ್ನಾಡುವಾಗ ನೀನು ನಿದ್ರಾತುರ ಚೇತಸ್ಕನಾಗಿದ್ದೆ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆ ಅಂದ್ರೆ ಸ್ವಪ್ನಾಯಮಾನೇನ, ಸ್ವಪ್ನಾಯಮಾನ, ನೀನ್ ಕನಸು ಕಾಣ್ತಾ ಇದ್ದೆ. ಕನಸನ್ನು ಕಾಣುತ್ತಾ ಕನಸಿನಲ್ಲಿದ್ದು ನಮಗೆ ಈ ವೇದ ಪ್ರಾಮಾಣ್ಯವನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ವಿಶ್ವಾಸವಿಲ್ಲ ಅಂತ ಹೇಳಿದ್ದೀಯ. ಇದು ತಪ್ಪು. ಏನು ಆಶ್ಚರ್ಯವಿದು! ಆತ್ಮಜ್ಞಾನಕ್ಕೆ, ಬ್ರಹ್ಮಜ್ಞಾನಕ್ಕೆ, ಪರಬ್ರಹ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಕೃತಾರ್ಥನಾಗುವುದಕ್ಕೆ ಶ್ರುತಿ ಸ್ಮೃತಿ ಪ್ರಮಾಣಗಳೇ ಬೇಕಾಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಬಹಳ ಸ್ಟ್ರಾಂಗೆಸ್ಟ್ ಆರ್ಗ್ಯುಮೆಂಟ್ ಇದು, ಸ್ಟ್ರಾಂಗೆಸ್ಟ್ ಡೋಸ್. ಸ್ವಪ್ನಾಯಮಾನೇನ, ಕನಸನ್ನ ಕಾಣುತ್ತಾ, ನಿದ್ರಾತುರ ಚೇತಸ, ನಿದ್ರೆಯಿಂದ ಆತುರವಾದ ರೋಗಿಷ್ಠವಾದ ಮನಸ್ಸಿನಿಂದ ನೀನು ಏನೇನೋ ಹೇಳ್ತಾ ಇದ್ದೀಯ. ಇದನ್ನ ನೋಡಿದರೆ ನಮ್ಗೆ ಆಶ್ಚರ್ಯವಾಗುತ್ತಲ್ವೇ? ಏನು ಸುರೇಶ್ವರಾಚಾರ್ಯರವರು ಶ್ರುತಿ ಸ್ಮೃತಿ ಪ್ರಾಮಾಣ್ಯವುಳ್ಳಂತಹ ಪೂರ್ವ ಪಕ್ಷಿಯನ್ನ
ನಿದ್ರಾತುರ ಚೇತಾ ಸ್ವಪ್ನಾಯಮಾನ ಅಂತ ಹೇಳ್ತಾ ಇದ್ದಾರಲ್ಲ, ಯಾಕೆ ಅನ್ಸುತ್ತೆ? ಮುಂದಿನ ಭಾಗದಲ್ಲಿ ಗೊತ್ತಾಗುತ್ತೆ ನೋಡಿ. ಇದು ಕಿಂ ಕಾರಣಂ, ಏನ್ ಸ್ವಾಮಿ ಯಾಕೆ ಹೇಳ್ತಾ ಇದ್ದೀರಾ? ನಾವು ಶ್ರುತಿಸ್ಪತಿ ಪ್ರಾಮಾಣ್ಯವನ್ನ ಬಿಟ್ಟು ಬೇರೆ ಕಡೆಯಲ್ಲಿ ನಮಗೆ ವಿಶ್ವಾಸವಿಲ್ಲ ಅಂತ ಹೇಳಿದರೆ, ಈ ಮಾತನ್ನ ನೀವು ಬಹಳ ಲಘುವಾಗಿ ತೆಗೆದುಕೊಂಡು ನಿದ್ದೆ ಮಾಡ್ತಾ ಹೇಳ್ತಾ ಇದೀಯಾ, ಕನಸು ಕಾಣ್ತಾ ಹೇಳ್ತಾ ಇದೀಯಾ, ತೂಕಡಿಸ್ತಾ ಹೇಳ್ತಾ ಇದೀಯಾ ಅಂತ ಹೇಳಿ ತಿರಸ್ಕಾರ ಮಾಡ್ತಾ ಇದ್ದೀರಲ್ಲ, ಇದು ಯಾಕೆ? ಏನ್ ಕಾರಣ? ಇದಕ್ಕೇನ್ ಕೇಳ್ತಾ ಇದ್ದಾನವನು? ಕಿಂ ಕಾರಣಂ ನೋಡಿ, ಮುಂದಿನ ಭಾಗ ಬಹಳ ಚೆನ್ನಾಗಿದೆ. ಸುರೇಶ್ವರಾಚಾರ್ಯರೆಂಬ ಅದ್ವೈತ ವೇದಾಂತಿಗಳು ಅನುಭವ ನಿಷ್ಠರಾಗಿ ಈ ಮಾತನ್ನು ಹೇಳಬೇಕಾದ್ರೆ ಏನಂತ, ಯಾರು ಅದ್ವೈತಾತ್ಮ ವೇದಾಂತ ಜ್ಞಾನಕ್ಕೆ ಜ್ಞಾನದಿಂದಲೇ ಮೋಕ್ಷ, ನಾನು ಸಂಸಾರಿಯಲ್ಲ, ನಾನು ಅಸಂಸಾರಿಯಾದ ಬ್ರಹ್ಮಸ್ವರೂಪನೇ ಆಗಿದ್ದೇನೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವನಿಗೆ ಶ್ರುತಿಸ್ಮೃತಿಗಳೇ ಆಧಾರವೇನಲ್ಲ. ಯಾರು ಮಾತಿಗೂ ಶ್ರುತಿ ಶ್ರುತಿ ಅಂತ ಹೇಳ್ತಾರೋ ಅವರು ನಿದ್ರೆ ಮಾಡುತ್ತಿದ್ದಾರೆ ಅಲ್ಲ, ಕನಸನ್ ಕಾಣ್ತಾ ಇದ್ದಾರೆ ಅಲ್ಲ, ತೂಕಡಿಸ್ತಾ ಇದ್ದಾರೆ. ತೂಕಡಿಸುತ್ತಿರುವಾಗ ಅವನೇನೇ ಹೇಳಿದ್ರು ಕೂಡ ಬೆಲೆ ಇಲ್ಲ. ತೂಕಡಿಸ್ತಾ ಇರ್ತಾನೆ, ಅಮ್ಮ ನನ್ಗೆ ದೋಸೆ ತಂದ್ಕೊಡಮ್ಮ, ಹೊಟ್ಟೆ ಹಸಿತಾ ಇದೆ ಅಂತಾನೆ. 8 ಇಡ್ಲಿ ತಿಂದಿದ್ದಾನೆ, ಹೊಟ್ಟೆ ತುಂಬ ಆಗಿದೆ. ಅಮ್ಮನ್ ಗೊತ್ತು, ಮಕ್ಕೊಪ್ಪ ಮಗು ನಿದ್ದೆ ಮಾಡು ಅಂತಾಳೆ. ನಮ್ಗೆ ಎಷ್ಟೋ ಸಲ ಕನಸಿನ ಪ್ರಲಾಪಗಳು ಎಚ್ಚರದಲ್ಲಿ ತೂಕಡಿಸ್ತಾ ಮಾತಾಡ್ತೇವೆ. ಆ ಮಾತುಗಳಿಗೆ ಪ್ರಾಮಾಣ್ಯವಿಲ್ಲ. ಅದೇ ರೀತಿಯಲ್ಲಿ ಎಲೆ ಪೂರ್ವ ಪಕ್ಷಿಯೇ ನೀನು ವಿಶ್ವಾಸೋ ನಾಣ್ಯತೋಸ್ತಿನಃ, ನಮಗೆ ವೇದಗಳಲ್ಲಿ ಸ್ಮೃತಿಗಳಲ್ಲಿ ಮಾತ್ರ ವಿಶ್ವಾಸವೇ ಹೊರತು ಬೇರೆ ಕಡೆಯಲ್ಲಿ ವಿಶ್ವಾಸವಿಲ್ಲ ಎಂದು ಏನ್ ಹೇಳಿದ್ದೀಯೋ, ಇದು ನಿದ್ರಾತುರ ಚೇತಸ್ಕನಾಗಿ ಕನಸನ್ನ ಕಾಣುತ್ತಾ ತೂಗಡಿಸುತ್ತಾ ನೀನು ಆಡಿದ ಮಾತುಗಳು ಅಂದ್ಬಿಟ್ರು. ಕಿಂಕಾರಣಂ, ಯಾಕೆ ನಮ್ಮ ಮಾತನ್ನ ಅಷ್ಟೊಂದು ಲಘುವಾಗಿ ನೀವು ಹೇಳ್ತಾ ಇದ್ದೀರಲ್ಲ, ಏನ್ ಕಾರಣ ಅಂದರೆ ಮುಂದಿನ ವಾಕ್ಯ ಬಹಳ ಚೆನ್ನಾಗಿದೆ. ಉಚ್ಯತೆ ಹೇಳ್ತೀವಿ ಕೇಳು. ನಹಿ ವಯಂ ಪ್ರಮಾಣ ಬಲೇನ ಐಕಾತ್ಮ್ಯಂ ಪ್ರತಿಪದ್ಯಾಮಹೇ. ಡಬಲ್ ಅಂಡರ್ಲೈನ್, ಟ್ರಿಬಲ್ ಅಂಡರ್ಲೈನ್. ಇದು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಅತ್ಯಂತ ಪ್ರಿಯವಾಗಿರುವ ವಾಕ್ಯ. ಬಹಳ ಹೇಳ್ತಾ ಇದ್ದು ನನಗೆ. ಏನರ್ಥ? ವಯಂ ಅದ್ವೈತ ವೇದಾಂತಿನಃ ವಯಂ ಐಕಾತ್ಮ್ಯಂ ಜೀವ ಬ್ರಹ್ಮ ಐಕಾತ್ಮ್ಯಂ ಅಥವಾ ಸಂಸಾರಿಣಃ ಜೀವಸ್ಯ ಅಸಂಸಾರಿತ್ವಂ ಜೀವಸ್ಯ ಬ್ರಹ್ಮಾತ್ಮತ್ವಂ ನ ಪ್ರಮಾಣ ಬಲೇನ ಪ್ರತಿಪದ್ಯಾಮಹೇ. ನಮೋ ನಮಃ ಸ್ವರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನಾವುಗಳು ಐಕಾತ್ಮ್ಯವನ್ನು ಪ್ರಮಾಣದ ಬಲದಿಂದ ಹೇಳುತ್ತಿಲ್ಲ, ತಿರುಗುತ್ತಿಲ್ಲ, ಪ್ರತಿಪಾದನೆ ಮಾಡ್ತಾ ಇಲ್ಲ. ಯಾವ ಪ್ರಮಾಣವೂ ಬೇಕಾಗಿಲ್ಲ, ಶ್ರುತಿಯೂ ಬೇಡ, ಸ್ಮೃತಿಗಳು ಬೇಡ. ಇದಕ್ಕೆ ಅನುಭವವೇ ಪ್ರಮಾಣ. ಇದು ನೋಡಿ ಧೀರರ ಮಾತು. ಅನುಭವದಿಂದ, ಸಾರ್ವತ್ರಿಕ ಅನುಭವದಿಂದ, ಅವಸ್ಥಾತ್ರಯಾನುಭವದಿಂದ, ಪಂಚಕೋಶ ವಿಜಯವೇಕ ಅನುಭವದಿಂದ ನಾವುಗಳು ಐಕಾತ್ಮ್ಯವನ್ನ ಪ್ರತಿಪಾದನೆ ಮಾಡುತ್ತಿದ್ದೇವೆ. ಇದನ್ನು ಪಾಠ ಮಾಡುವಾಗ ಬಾ, ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ
ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದ್ರು, ಜ್ಞಾಪಕ ಬಂದ್ಬಿಡ್ತೀವಾಗ. ಬೇಕಾದಷ್ಟು ಹೇಳಿದ್ದಾರೆ. ಅದ್ವೈತ ವೇದಾಂತ ಸಿದ್ಧಾಂತವು ಅನುಭವ ಸಿದ್ಧಾಂತ, ಸಾರ್ವತ್ರಿಕ ಅನುಭವ ಸಿದ್ಧಾಂತ. ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರಿಗೂ ಕೂಡ ಅನುಭವದಲ್ಲಿರುವಂತಹ ಸಿದ್ಧಾಂತ. ಮುಂದೆ ಹೇಳ್ತಾರೆ ಇದನ್ನ. ಈ ಅನುಭವ ವೈಯಕ್ತಿಕ ಅನುಭವವಲ್ಲ, ಇದು ದಿವ್ಯಾನುಭವವಲ್ಲ, ಭವ್ಯಾನುಭವವಲ್ಲ, ಯೋಗಾನುಷ್ಠಾನದಿಂದ ಉಂಟಾಗುವಂತ ಸಮಾಧಿ ಅನುಭವವೂ ಅಲ್ಲ. ನೋಡಿ, ಸೂರ್ಯನು ಪ್ರಕಾಶ ಸ್ವರೂಪನಾಗಿದ್ದಾನೆ, ಸಾರ್ವತ್ರಿಕ ಅನುಭವ. ಸಕ್ಕರೆ ಸಿಹಿಯಾಗಿದೆ, ಸಾರ್ವತ್ರಿಕ ಅನುಭವ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನ ಅನುಭವದಲ್ಲಿದೆ ಅದ್ವೈತ ಸಿದ್ಧಾಂತ. ಇದು ಬಹಳ ಮಜಾ. ಅಯ್ಯೋ, ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಿಗೆ ತುಂಬಾ ಇಷ್ಟವಾದಂತಹ ವಿಚಾರ. ಒಂದು ಮಾತನ್ನು ಹೇಳ್ತಾ ಇದ್ರು, ಇದು ಗುರುಗಳ ಮಾತು ಹೇಳ್ತೀನಿ ಕೇಳಿ. ಕರ್ಮಾನುಷ್ಠಾನಕ್ಕೆ ಶ್ರದ್ಧೆಯೇ ಒಗ್ಗರಣೆ. ಶ್ರದ್ಧಾವಂತನಾಗಿ ಶ್ರಾದ್ದವನ್ನ ಮಾಡಬೇಕು, ಶ್ರದ್ಧಾವಂತನಾಗಿ ಹೋಮವನ್ನ ಮಾಡಬೇಕು, ಶ್ರದ್ಧಾವಂತನಾಗಿ ಅಗ್ನಿಹೋತ್ರಾನುಷ್ಠಾನ ಮಾಡಬೇಕು, ಶ್ರದ್ಧಾವಂತನಾಗಿ ಪೂಜೆಯನ್ನ ಮಾಡಬೇಕು. ಎಲ್ಲಾ ಶೌತ ಸ್ಮಾರ್ಥ ಕರ್ಮಗಳಿಗೂ ಶ್ರದ್ಧೆಯೇ ಬಂಡವಾಳ. ಉಪಾಸನೆಗೆ ಏಕಾಗ್ರತೆ ಬಂಡವಾಳ. ಗುರುಪಾಸನೆ ಮಾಡುವಾಗ, ದೇವತೋಪಾಸನೆ ಮಾಡುವಾಗ, ಇನ್ಯಾವುದೇ ವಸ್ತುವನ್ನು ರಾಮನ ಉಪಾಸನೆ ಮಾಡುವಾಗ ಏಕಾಗ್ರತೆ, ಭಾವನೆ ಮತ್ತು ಭಕ್ತಿ ಮುಖ್ಯವಾದದ್ದು. ಮುಂದೆ ನೋಡಿ, ಅದ್ವೈತ ವೇದಾಂತದಲ್ಲಿ ತಿಳಿಸಿರುವ ಆತ್ಮೈಕತ್ವ ಜ್ಞಾನಕ್ಕೆ ಅನುಭವ ಒಗ್ಗರಣೆ. ಬಾಬಾ ಯಾವ ವಿದ್ವಾಂಸರು ಹೇಳ್ತಾ ಇಲ್ಲ, ಸುಮ್ಮನೆ ತರ್ಕ ಮಾಡಿ, ವಾದ ಮಾಡಿ, ವಿವಾದ ಮಾಡಿ ಅದ್ವೈತ ವೇದಾಂತವನ್ನ ಕಡೆಗಣಿಸ್ಬಿಟ್ಟಿದ್ದಾರೆ. ಅದ್ವೈತ ವೇದಾಂತಕ್ಕೆ ಚರ್ಚೆ ಬೇಡ. ಅದ್ವೈತ ವೇದಾಂತಕ್ಕೆ ಶೌತ ಸ್ಮಾರ್ಥ ಪ್ರಾಮಾಣ್ಯ ಬೇಡ. ಅದ್ವೈತ ವೇದಾಂತಕ್ಕೆ ನಮ್ಮ ಅನುಭವವೇ ಪ್ರಮಾಣ. ಈ ವಾಕ್ಯ ನೋಡಿ, ವಯಂ ನಾವುಗಳು ಯಾರು? ಅದ್ವೈತ ವೇದಾಂತಿನಃ ವಯಂ, ಆತ್ಮೈಕತ್ವವಾದಿನಃ ವಯಂ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ವಾದಿನಃ ವಯಂ. ಸ ಯೇಷೋ ಅಣಿಮಾ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು ಇತಿ ಆತ್ಮೈಕತ್ವ ಅನುಭವ. ಇದನ್ನ ನಾವು ಪ್ರಮಾಣ ಬಲೇನ, ಜೀವಾತ್ಮನು ಬ್ರಹ್ಮ ಸ್ವರೂಪನೇ ಆಗಿದ್ದಾನೆ, ಏಕೆಂದರೆ ಹಾಗೆಂದು ಶಂಕರಾಚಾರ್ಯರು ಹೇಳುತ್ತಿರುವುದರಿಂದ ಅನ್ನಬಾರದು. ಎಲ್ಲಾ ಜೀವರು ಕೂಡ ಅಸಂಸಾರಿಗಳಾದ ಪರಬ್ರಹ್ಮ ಸ್ವರೂಪನೇ ಆಗಿದ್ದಾರೆ. ಯಾಕೆ ಹಾಗೆಂದು ಗೌಡಪಾದಾಚಾರ್ಯರು ಹೇಳಿರುವುದರಿಂದ ಅಂತ ಹೇಳಬೇಡ. ಜರಾಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ ನ ಕಶ್ಚಿತ್ ಜಾಯತೆ ಜೀವ ಎಂದು ಗೌಡಪಾದಾಚಾರ್ಯರು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಅನುಭವದಲ್ಲಿರುವುದರಿಂದ. ಅನುಭವದಲ್ಲಿ, ಸಾರ್ವತ್ರಿಕ ಅನುಭವದಲ್ಲಿ, ಪರಿಪೂರ್ಣ ಅನುಭವದಲ್ಲಿ ವಿಚಾರ ಮಾಡಿದಾಗ ಇದೆ, ನಾನು ಜೀವಾತ್ಮನಲ್ಲ, ನಾನು ಸಂಸಾರಿಯಲ್ಲ, ನನಗೆ ಜನ್ಮ ಮರಣಗಳಿಲ್ಲ ಎನ್ನುವಂತಹದ್ದು ಎಲ್ಲರ ಅನುಭವದಲ್ಲಿದೆ. ಎಲ್ಲರ ಅನುಭವದಲ್ಲಿರುವುದನ್ನ ವೇದ ಹೇಳ್ತಾ ಇದೆ. ಎಲ್ಲರ ಇರುವುದನ್ನ ವೇದಾಂತ ಹೇಳ್ತಾ ಇದೆ. ಅದನ್ನೇ ಗೌಡಪಾದ, ಶಂಕರ, ಸುರೇಶ್ವರರು ಹೇಳ್ತಾ ಇದ್ದಾರೆ ಹೊರತುವೆ ಹೊಸ ಹೇಳ್ತಾ ಇಲ್ಲ. ಒಂದ್ ಪಾಯಿಂಟ್ ಜ್ಞಾಪಕ ಇಟ್ಕೊಂಡ್ಬಿಡಿ. ಗೌಡಪಾದ, ಶಂಕರ, ಸುರೇಶ್ವರಾಚಾರ್ಯರವರು ಐಕಾತ್ಮ್ಯವನ್ನ
ಹೇಳುತ್ತಿರುವುದರಿಂದ ಸಿದ್ಧವಾಗಿದೆ ಎಂದು ತಿಳಿಯಬಾರದು. ಅದ್ವೈತ ವೇದಾಂತ ಈಸ್ ನಾಟ್ ಅಟ್ ಆಲ್ ಡಿಪೆಂಡೆಂಟ್ ಅಪಾನ್ ಐದರ್ ಗೌಡಪಾದ ಆರ್ ಶಂಕರ ಆರ್ ಸುರೇಶ್ವರ. ಅದ್ವೈತಾತ್ಮಾನುಭವ ಈಸ್ ಸೆಲ್ಫ್ ಎವಿಡೆಂಟ್. ಪರಮ ಪೂಜ್ಯ ಸದ್ಗುರು ಕುಂಭರದ ಸ್ವಾಮಿಗಳವರ ಸಿಂಹಗರ್ಜನೆ. ಅದ್ವೈತ ವೇದಾಂತವು ಅನುಭವ ಸಿದ್ಧ. ಬಾಕಿದೆಲ್ಲ ಇದೆಯಲ್ಲ, ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಶಕ್ತಿ ಸಿದ್ಧಾಂತ, ಇವೆಲ್ಲವೂ ಕೂಡ ಆಚಾರ್ಯರ ಮಾತಿನ ಮೇಲೆ ನಿಂತಿವೆ. ಒಂದು ವೇಳೆ ಶಂಕರಾಚಾರ್ಯರವರು ಭಾಷ್ಯಗಳನ್ನ ಬರೆಯದೆ ಹೋಗಿ ಬಿಟ್ಟಿದ್ದರೆ ಅದ್ವೈತ ಸಿದ್ಧಾಂತಕ್ಕೆ ಯಾವ ಧಕ್ಕೆಯೂ ಬರುತ್ತಿರಲಿಲ್ಲ. ಹಾಗಾದ್ರೆ ಶಾಂಕರ ಪ್ರಸ್ಥಾನತ್ರಿಯ ಭಾಷ್ಯಗಳಿಂದ ಪ್ರಯೋಜನವಿಲ್ಲವಾ? ಇದೆ. ಏನ್ ಪ್ರಯೋಜನ? ಅನುಭವದಲ್ಲಿರುವ ಅದ್ವೈತ ದರ್ಶನವನ್ನ ಭಗವತ್ಪಾದ ಶಂಕರರು ತಾವು ಸ್ವತಃ ಅನುಭವಿಸಿ ಜಿಜ್ಞಾಸು ಜನಗಳಿಗೆ ಅರ್ಥವಾಗುವಂತೆ ಪ್ರತಿಪಾದನೆ ಮಾಡಿದ್ದಾರೆ. ಎಷ್ಟೆಷ್ಟಾಯ್ತು ಪೂಜ್ಯರಾದ ಸದ್ಗುರುಗಳು. ಅದ್ವೈತ ಸಿದ್ಧಾಂತ ಒಂದು ಮತವಲ್ಲ, ಶಾಂಕರ ಸಿದ್ಧಾಂತವಲ್ಲ. ಶಾಂಕರ ಸಿದ್ಧಾಂತ ಅಂದ್ಬಿಟ್ರೆ ಮುಂಚೆ ಇತ್ತಿಲ್ಲ ಅಂತ ಹೋಯ್ತು. ಶಂಕರಾಚಾರ್ಯರ ಅವತಾರ 8ನೇ ಶತಮಾನ. 8ನೇ ಶತಮಾನಕ್ಕಿಂತ ಮುಂಚೆ ಅದ್ವೈತ ಇರಲಿಲ್ವಾ? ಇತ್ತು. ಎಷ್ಟು ಮಟ್ಟಿಗೆ ಉಪನಿಷತ್ತುಗಳು ಅದ್ವೈತ ವೇದಾಂತವನ್ನ ಹೇಳುವುದಕ್ಕಿಂತ ಮುಂಚೆಯೂ ಇದ್ದದ್ದು ಅದ್ವೈತ ವೇದಾಂತವೇ. ಬಹಳ ಮುಖ್ಯವಾದದ್ದು. ವಯಂ ನಾವುಗಳು ಐಕಾತ್ಮ್ಯವನ್ನು ಸಯೇಶೋ ಅಣಿಮ ಐತದಾತ್ಮ್ಯಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರ ಒಂದು ಸಂಶೋಧನೆಗಳಲ್ಲಿ ಇದು ಒಂದು. ಅದ್ವೈತ ಸಿದ್ಧಾಂತವು ಯಾವ ಮನುಷ್ಯನ ಮಾತಿನ ಮೇಲೂ ನಿಂತಿಲ್ಲ, ಯಾವ ಶಾಸ್ತ್ರ ಪ್ರಾಮಾಣ್ಯದ ಮೇಲೂ ನಿಂತಿಲ್ಲ. 4+3 7 ಯಾತ ಮೇಲೆ ನಿಂತಿದೆ? ಇಟ್ ಈಸ್ ಎ ಫ್ಯಾಕ್ಟ್. ಅದೇ ರೀತಿಯಲ್ಲಿ ಎಲ್ಲಾ ಜೀವರು ಅದ್ವಿತೀಯವಾದ ಬ್ರಹ್ಮ ಸ್ವರೂಪರಾಗಿದ್ದಾರೆ. ಆತ್ಮ ಒಬ್ಬನೇ, ಬ್ರಹ್ಮ ತತ್ವ ಒಂದೇ, ಅದೇ ಅಸಂಸಾರಿ ಸ್ವರೂಪ ಎನ್ನುವ ಸಿದ್ಧಾಂತವನ್ನ ನಾವು ಪ್ರಮಾಣದ ಬಲದಿಂದ ನ ಪ್ರತಿಪದ್ಯಾಮಹೇ ಹೇಳುತ್ತಿಲ್ಲ, ನಾವು ತಿಳಿದುಕೊಂಡಿಲ್ಲ, ಉಪದೇಶ ಮಾಡ್ತಾ ಇಲ್ಲ ಅಂದ್ಬಿಟ್ರು. ಇದು ಅರ್ಥವಾಗದೆ ಹೋದರೆ ಮನಸ್ಸಿಗೆ ನೋವಾಗುತ್ತೆ. ಹಾಗಾದರೆ ನೀವು ಯಾತನ್ನು ಹೇಳ್ತಾ ಇದ್ದೀರಾ? ಐಕಾತ್ಮ್ಯಸ್ಯ ಸ್ವತಯೇವ ಅನುಭವ ಮಾತ್ರ ಗತ್ವಾತ್. ಬ್ಯೂಟಿಫುಲ್ ಸೆಂಟೆನ್ಸ್. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನನಗಿವತ್ತು 8 ಭುಜ ಬಂದ್ಬಿಟ್ಟಿದೆ. ನನ್ನ ಗುರುಗಳಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಾಕ್ಯವಿದು. ಐಕಾತ್ಮ್ಯಸ್ಯ ಏಕಶ್ಚ ಅಸೌ ಆತ್ಮ ಚ ಏಕಾತ್ಮಾ ತಸ್ಯ ಏಕಾತ್ಮನಃ ಭಾವಃ ಐಕಾತ್ಮ್ಯಂ ಏಕಾತ್ಮತ್ವಂ ಏಕಾತ್ಮತ. ಆತ್ಮನು ಒಬ್ಬನೇ, ದೇವನು ಒಬ್ಬನೇ, ಬ್ರಹ್ಮವು ಒಂದೇ, ಅದ್ವಿತೀಯವಾಗಿದೆ. ಎಲ್ಲ ಪ್ರಾಣಿಗಳು ಬ್ರಹ್ಮವೇ, ಎಲ್ಲ ಜೀವರು ಬ್ರಹ್ಮವೇ ಎನ್ನುವಂತಹದ್ದೇ ಐಕಾತ್ಮ್ಯ. ಎಷ್ಟು ಚೆನ್ನಾಗಿದೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಶ್ವೇತಾಶ್ವತ ಉಪನಿಷತ್ತು. ಪೂಜ್ಯರಾದ ಸದ್ಗುರುಗಳು ಅನುಭವದ ವಿಚಾರವನ್ನ
ತುಂಬಾ ಹೇಳಿದ್ದಾನೆ. ಅನುಭವ ಎನ್ನುವ ಮಾತಿಗೆ ಜಿಹ್ವಾನುಭವವಲ್ಲ, ಇಂದ್ರಿಯಾನುಭವವಲ್ಲ, ಅಥವಾ ಮನಸ್ಸಿನ ವೇದನಾನುಭವವೂ ಅಲ್ಲ. ಇದು ಪರಿಪೂರ್ಣ ಅನುಭವ, ಸಾರ್ವತ್ರಿಕ ಅನುಭವ, ಸ್ವಾಭಾವಿಕ ಅನುಭವ. ಇದನ್ನ ಶಂಕರಾಚಾರ್ಯರು ಎತ್ತಿ ತೋರಿಸಿದ್ದಾರೆ. ಶಂಕರಾಚಾರ್ಯರು ಭಾಷ್ಯ ಬರೆದದ್ದರಿಂದ ಅದ್ವೈತ ಸಿದ್ಧಾಂತ ಸಿದ್ಧವಾಗಲಿಲ್ಲ. ಸ್ವತಃ ಸಿದ್ಧವಾಗಿರುವ ಅನುಭವದಲ್ಲಿರುವಂತ ಅದ್ವೈತ ವೇದಾಂತವನ್ನ ಶಂಕರರು ತಿಳಿಸಿಕೊಟ್ಟದ್ದರಿಂದ ಶಾಂಕರ ಭಾಷ್ಯ ಪ್ರಮಾಣವಾಗಿದೆ ಅಂತ ಹೇಳ್ತಾ ಇದ್ರು. ವಾಕ್ಯ ಸಿಕ್ಬಿಡ್ತು ಇವತ್ತು ನನಗೆ. ಐಕಾತ್ಮ್ಯಸ್ಯ, ಐಕಾತ್ಮ್ಯ ಎನ್ನುವಂತಹದ್ದು ಸ್ವತಃ ತಾನೇ ತಾನಾಗಿ ಅನುಭವ ಮಾತ್ರಕತ್ವ, ಅನುಭವ ಸ್ವರೂಪವಾಗಿದೆ. ಒಂದು ಉದಾಹರಣೆ ಕೊಡ್ತೀನಿ. ಭಗವಾನ್ ರಮಣ ಮಹರ್ಷಿಗಳು ಶಾಂಕರ ಭಾಷ್ಯವನ್ನ ಅಧ್ಯಯನ ಮಾಡಲಿಲ್ಲ. ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿಯನ್ನಾಗಲಿ ವಾರ್ತಿಕ ಗ್ರಂಥಗಳನ್ನಾಗಲಿ ಅಧ್ಯಯನ ಮಾಡಲಿಲ್ಲ. ಯಾವ ಶಾಸ್ತ್ರಜ್ಞಾನವೂ ಇರಲಿಲ್ಲ. ಆದರೆ ಅವ್ರು ತಿಳ್ಕೊಂಡ್ಬಿಟ್ರು ಏನಂತ, ಅಹಂ ಬ್ರಹ್ಮಾಸ್ಮಿ. ಹೇಗೆ ಬಂತವರಿಗೆ? ಶಾಸ್ತ್ರ ಓದದೆ ಹೋದರೂ ಕೂಡ ಅಹಂ ಬ್ರಹ್ಮಾಸ್ಮಿ ಅದು ಹೇಗೆ ಬಂತಪ್ಪ ಅಂದ್ರೆ ಇದ್ದೇ ಬಿಟ್ರಿ, ಇದ್ದದ್ದನ್ನ ರಿವೀಲ್ ಮಾಡ್ಕೊಂಡ್ರು. ಹೌದಾ? ನೋಡಿ, ಎರಡು ತರಹದ ಜ್ಞಾನಿಗಳು. ಕೆಲವರು ತಮ್ಮ ತಪಸ್ಸಿನ ಪ್ರಭಾವದಿಂದ, ಆಳವಾದ ವಿವೇಕದ ಪ್ರಭಾವದಿಂದ, ವೈರಾಗ್ಯದ ಪ್ರಭಾವದಿಂದ ಯಾವ ಶಾಸ್ತ್ರ ಗ್ರಂಥಗಳನ್ನ ಓದದೆ ಹೋದರೂ ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡ್ಬಿಡ್ತಾರೆ. ಇನ್ ಕೆಲವರು ಸಾಧಕರಾಗಿ, ಜಿಜ್ಞಾಸುಗಳಾಗಿ, ಸನ್ಯಾಸಿಗಳಾಗಿ ಶಾಸ್ತ್ರ ಗ್ರಂಥಗಳನ್ನು ಓದ್ಕೊಂಡು ಅದರಂತೆ ವಿವೇಕ ವೈರಾಗ್ಯ ಸಂಪನ್ನರಾಗಿ ಆತ್ಮಜ್ಞಾನವನ್ನು ಮಾಡಿ ಮುಕ್ತರಾಗ್ತಾರೆ. ಇಬ್ಬರಿಗೂ ಕೂಡ ಅನುಭವ ಸಮಾನವೇ. ರಮಣ ಮಹರ್ಷಿಗಳಿಗೂ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೂ ಸುಬ್ರಾಯ ಶರ್ಮನಿಗೂ ಕೂಡ ಅದ್ವೈತಾತ್ಮ ಜ್ಞಾನವಲ್ಲೇ, ಯಾವ ವ್ಯತ್ಯಾಸವಿಲ್ಲ. ಆದರೆ ರಮಣ ಮಹರ್ಷಿಗಳು ತಾವು ಸ್ವತಃ ವಿವೇಕದಿಂದ, ತಪಸ್ಸಿನಿಂದ ಅದ್ವೈತಿಗಳಾದರು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ವಿಚಾರದಿಂದ ಅದ್ವೈತಿಗಳಾದರು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ವೇದಾಂತ ಶಾಂಕರ ಭಾಷ್ಯದ ಅಧ್ಯಯನದಿಂದ ಜ್ಞಾನಿಗಳಾದರು. ಸುಬ್ರಾಯ ಶರ್ಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಉಪದೇಶವನ್ನು ಕೇಳ್ತಾ ಮನನ ಅದ್ವೈತಿಯಾದ. ಎಲ್ಲರಿಗೂ ಅದ್ವೈತ ಅನುಭವವನ್ನೇ. ಇದು ಯಾವ ಶಾಸ್ತ್ರ ಪ್ರಾಮಾಣ್ಯದ ಮೇಲೂ ನಿಂತಿಲ್ಲ. ಇದರಿಂದ ಒಂದು ಗುಡ್ ನ್ಯೂಸ್, ಯಾರು ಬ್ರಾಹ್ಮಣರಲ್ಲವೋ, ಯಾರಿಗೆ ವೇದಾಧ್ಯಯನವಾಗಿಲ್ಲವೋ, ಯಾರಿಗೆ ಸಂಸ್ಕೃತ ಗೊತ್ತಿಲ್ಲವೋ, ಯಾರಿಗೆ ಉಪನಯನವೂ ಆಗಿಲ್ಲವೋ ಅಂಥವರೂ ಕೂಡ ಬ್ರಹ್ಮಸ್ವರೂಪರೇ ಆಗಿದ್ದಾರೆ. ಎಲ್ಲರೂ ಬ್ರಹ್ಮಸ್ವರೂಪರೇ. ಜಾತಿ, ವರ್ಣ, ಆಶ್ರಮ, ಲಿಂಗ ಯಾವ ಭೇದವನ್ನು ತರಬೇಡಿ. ಎಲ್ಲರೂ ಬ್ರಹ್ಮಸ್ವರೂಪರೇ. ಅದನ್ನ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಹೊಸದಾಗಿ ಯಾರು ಸಿದ್ಧ ಮಾಡಿಕೊಳ್ಳಬೇಕಾಗಿಲ್ಲ. ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದಾನೆ, MSc ಮಾಡಬೇಕು ಅಂತ ಆಸೆ, PhD ಮಾಡಬೇಕು ಅಂತ ಆಸೆ. ಅದು ಪ್ರಯತ್ನ ಸಾಧ್ಯ. MSc ಮಾಡಿಲ್ಲ, 10 ವರ್ಷ ಓದ್ದ, ಆಮೇಲೆ PhD ಮಾಡಿ ಡಾಕ್ಟರೇಟ್ ತಗೊಂಡ. ಹಾಗಲ್ಲ ಆತ್ಮಜ್ಞಾನ. ನೀವು ಆತ್ಮಜ್ಞಾನ ಮಾಡಿಕೊಂಡರೋ, ಆತ್ಮಜ್ಞಾನ ಮಾಡಿಕೊಳ್ಳದಿದ್ದರೂ ಏನಾಗಿದ್ದೀರಾ? ಬ್ರಹ್ಮ ಸ್ವರೂಪರೇ ಆಗಿದ್ದೀರಾ. ಬ್ರಹ್ಮದಾಸಾಹ ಬ್ರಹ್ಮದಾಶಾಹ ಬ್ರಹ್ಮೈವೇಚೇ ಕಿತವಾಹ. ಈ ಮಂತ್ರವನ್ನು ಹೇಳ್ತಾ ಇದ್ದು ಪೂಜ್ಯರಾದ ನನ್ನ ಪ್ರೀತಿಯ ಪೂಜ್ಯರಾದ ಸದ್ಗುರು ಪುಂಗವರಾದ ಸ್ವಾಮಿಗಳವರಿಗೆ ಈ ಅನುಭವ, ಸಾರ್ವತ್ರಿಕ ಅನುಭವ, ಪರಿಪೂರ್ಣ ಅನುಭವ
ಸಾಕ್ಷಿ ಅನುಭವ, ಅವಸ್ಥಾತ್ರಯ ಅನುಭವ ಅಂತಂದ್ರೆ ತುಂಬಾ ಇಷ್ಟ. ಆ ವಿಚಾರವನ್ನ ಬೇಕಾದಷ್ಟು ಹೇಳಿದ್ದಾರೆ. ಐಕಾತ್ಮ್ಯಸ್ಯ, ಐಕಾತ್ಮ್ಯವು ಪ್ರಥಮ ಏಕವಚನ. ಐಕಾತ್ಮ್ಯ ಅಂದೇನು? ಎಲ್ಲರಲ್ಲಿಯೂ ಒಬ್ಬನೇ ಆತ್ಮನಿದ್ದಾನೆ. ಎಲ್ಲರೂ ಅಸಂಸಾರಿಯಾದ ಪರಬ್ರಹ್ಮ ಸ್ವರೂಪರೇ ಆಗಿದ್ದಾರೆ. ಯಾರೊಬ್ಬರು ಸಂಸಾರಿಯಾದ ಜೀವಾತ್ಮರೇ ಅಲ್ಲ ಅನ್ನುವಂತಹದ್ದೇ ಐಕಾತ್ಮ್ಯ. ಇದು ಅನುಭವ ಮಾತ್ರಾತ್ಮಕತ್ವಾತ್, ಅನುಭವ ಮಾತ್ರವಾಗಿದೆ, ಅನುಭವದಲ್ಲಿ ಇದ್ದುಬಿಟ್ಟಿದೆ. ಎಂಥ ಅನುಭವ ಇದು? ಸ್ವತಯೇವ, ಸಹಜವಾಗಿರುವ ಅನುಭವ, ಸಹಜವಾದ ಅನುಭವ, ಸ್ವಾಭಾವಿಕವಾದ ಅನುಭವ ಪ್ರತಿಯೊಬ್ಬ ಜೀವನ ಅನುಭವದಲ್ಲಿದೆ. ಅದನ್ನ ಅರ್ಥ ಮಾಡಿಕೊಂಡರೆ ಕೃತಾರ್ಥನಾದ, ಅರ್ಥ ಮಾಡಿಕೊಳ್ಳದಿದ್ದರೆ ಸಂಸಾರಿಯಾಗಿ ಪುನರಪಿ ಜನನಂ ಪುನರಪಿ ಮರಣಂ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಾಗಲಿ, ಗೌಡ ಪಾದಾಚಾರ್ಯರಾಗಲಿ, ಸುರೇಶ್ವರಾಚಾರ್ಯರಾಗಲಿ ಅದ್ವೈತ ಜ್ಞಾನವನ್ನ ಹೊಸದಾಗಿ ಸಿದ್ಧ ಮಾಡಲಿಲ್ಲ, ಸಿದ್ಧ ಮಾಡಬೇಕಾಗಿಲ್ಲ, ಸಿದ್ಧ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಭೂಮಿ ತಿರುಗ್ತಾ ಇದೆ ಎಂದು ಒಬ್ಬ ವಿಜ್ಞಾನಿ ಕಂಡುಹಿಡಿದ. ಸೂರ್ಯನ ಸುತ್ತಲೂ ಭೂಮಿ ಸುತ್ತುತ್ತಾ ಇದೆ, ತನ್ನ ಅಕ್ಷಾಂಶದಲ್ಲೂ ಸುತ್ತಾ ಇದೆ ಅಂತ ಹೇಳಿದ. ಅವನು ಹೇಳಿದ್ದರಿಂದ ಸುತ್ತಾ ಇದೆಯಾ, ಸುತ್ತುತ್ತಿರುವುದನ್ನು ಆತ ಹೇಳಿದ್ದಾನ? ಯೋಚನೆ ಮಾಡಿ. ಹೊಸದಾಗಿ ಕಂಡು ಹಿಡಿಯಿಲ್ಲ. ಅವನು ಯಾವುದೇ ವಿಷಯವನ್ನ ಹೊಸದಾಗಿ ಇನ್ವೆಂಟ್ ಮಾಡಲಿಲ್ಲ. ಮತ್ತೇನ್ ಮಾಡ್ದ? ಜಸ್ಟ್ ರೆಕಗ್ನೈಸ್, ಇದ್ದದ್ದನ್ನು ತೋರಿಸ್ಕೊಟ್ಟ. ಅವನು ಸುಮಾರು 8ನೇ ಶತಮಾನದಲ್ಲಿ ಹೇಳ್ದ ಅಂತ ಇಟ್ಕೊಳ್ಳಿ. ಹಿಂದೆ ಭೂಮಿ ಸುತ್ತ ಇತ್ತಿಲ್ವಾ? ಭೂಮಿಯು ಸೂರ್ಯನ ಸುತ್ತಲೂ ಯಾವತ್ತಿನಿಂದ ಸುತ್ತುತ್ತಿದೆ? ಯಾವತ್ತು ಭೂಮಿ ಸೃಷ್ಟಿ ಆಯ್ತೋ ಅವತ್ತಿನಿಂದಲೂ ಸುತ್ತಾ ಇದೆ. ಹೌದಾ? ಎಷ್ಟು ವರ್ಷ ಗೊತ್ತಿಲ್ಲ. 10,000 ವರ್ಷ, 1,00,000 ವರ್ಷ, 1,00,00,000 ವರ್ಷ, 10 ಕೋಟಿ, 100 ಕೋಟಿ. ಯಾವಾಗ ಪ್ರಪಂಚ ಸೃಷ್ಟಿಯಾಯಿತೋ, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎನ್ನುವ ಪಂಚಭೂತಗಳ ಸೃಷ್ಟಿಯಾದವೋ ಅವತ್ತಿನಿಂದಲೇ ಭೂಮಿಯು ಸೂರ್ಯನ ಸುತ್ತಲೂ ಸುತ್ತಾ ಇದೆ. ಆದ್ದರಿಂದ ಒಬ್ಬ ವಿಜ್ಞಾನಿ ಹೇಳಿದ್ದರಿಂದ ಸುತ್ತುತ್ತಿಲ್ಲ. ಎಂಥ ಧೈರ್ಯವಾನ್ ಮಾತು. ಅದೇ ರೀತಿಯಲ್ಲಿ ಶಂಕರರು ಭಾಷ್ಯ ಬರೆದದ್ದರಿಂದ ಅದ್ವೈತ ಆತ್ಮಜ್ಞಾನ ಸಿದ್ಧವಾಗಲಿಲ್ಲ. ಅಬ್ಬಾ. ಅಥವಾ ಶ್ರುತಿಗಳಲ್ಲಿ ಐಕಾತ್ಮಜ್ಞಾನವನ್ನ ಉಪದೇಶ ಮಾಡಿದ್ದರಿಂದ ಅದ್ವೈತಾತ್ಮಜ್ಞಾನ ಸಿದ್ಧವಾಗುತ್ತಿಲ್ಲ. ಶ್ರುತಿಗಳೂ ಬೇಡ, ಕೃತಿಗಳೂ ಬೇಡ, ಶಾಂಕರ ಭಾಷ್ಯವೂ ಬೇಡ, ಏನು ಬೇಡ. ತಾನೇ ಒಳ್ಳೆ ಮುಮುಕ್ಷವಾಗಿ ಸರಿಯಾದ ಮಾರ್ಗದಿಂದ ತನ್ನ ಅನುಭವದಲ್ಲಿ ಅವಸ್ಥಾತ್ರಿ ವಿಚಾರ ಮಾಡ್ತಾ ಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಏನಂತ? ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಶಂಕರಾಚಾರ್ಯರು ಹೇಳಿದ್ದ ಸಂತೋಷ, ಹೇಳದೆ ಹೋದರೂ ಸಹಿತ ಸಿದ್ಧವಾಗ್ತಾ ಇದೆ. ಆದ್ರೆ ದ್ವೈತ ಸಿದ್ಧಾಂತ ಆಗಲ್ಲ. ಶಿವನೇ ದೊಡ್ಡವನು, ವಿಷ್ಣು ದೊಡ್ಡವನು, ಮಹಾಲಕ್ಷ್ಮಿ ದೊಡ್ಡವನು, ಆಂಜನೇಯ ದೊಡ್ಡವನು, ಪ್ರಾಣ ದೊಡ್ಡ ಹೇಳಬೇಕಾದ್ರೆ ಏನ್ ಪ್ರಮಾಣ? ನಮ್ ಗುರು ಹೇಳಿದ್ದಾರೆ. ಇಲ್ಲಿ ಗುರುವಿನ ಮಾತಿನ ಮೇಲೆ ಅದ್ವೈತ ಸಿದ್ಧಾಂತ ನಿಂತಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ನಹಿ ವಯಂ ಪ್ರಮಾಣಬಲೇನ ಐಕಾತ್ಮ್ಯಂ ಪ್ರತಿಪದ್ಯಾಮಹೇ ಕಿಂತು ಕುತಃ ಐಕಾತ್ಮ್ಯಸ್ಯ ಸ್ವತಯೇವ ಅನುಭವ ಮಾತ್ರಾತ್ಮಕತ್ವಾತ್. ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದು. ಐಕಾತ್ಮ್ಯಂ, ಏಕಾತ್ಮತ್ವಂ, ಏಕಾತ್ಮತ, ಬ್ರಹ್ಮೈಕತ್ವಂ ಎನ್ನುವಂತಹದ್ದು ಎಲ್ಲರ ಅನುಭವದಲ್ಲಿ ಇದ್ಬಿಟ್ಟಿದೆ. ಅದೇನಾಗಿದೆ? ಆ ಅನುಭವವನ್ನ ಗುರುತಿಸುವುದಕ್ಕಾಗ್ತಾ ಇಲ್ಲ. ನಮ್ಮ ದೇಹದಲ್ಲಿ
ಏನೇನೋ ವ್ಯಾಪಾರ ನಡೀತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಒಬ್ಬ ಕಾರ್ಡಿಯಾಲಜಿಸ್ಟು ಹೃದಯದ ಬಗ್ಗೆ ಹೇಳ್ತಾನೆ, ಅಫ್ಥಾಲ್ಮಾಲಜಿಸ್ಟು ಕಣ್ಣಿನ ಬಗ್ಗೆ ಹೇಳ್ತಾನೆ, ನ್ಯೂರಾಲಜಿಸ್ಟು ಕಿಡ್ನಿ ಬಗ್ಗೆ ಹೇಳ್ತಾನೆ, ENT ಸ್ಪೆಷಲಿಸ್ಟು ಇಯರ್ ಕಣ್ಣು ಕಿವಿ ಬಗ್ಗೆ ಹೇಳ್ತಾನೆ. ಅವ್ರು ಹೇಳದೆ ಹೋದರೂ ಸಹಿತ ವ್ಯಾಪಾರ ನಡೀತಾ ಇದೆ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರಿಗೂ ಕಣ್ಣಿದೆ, ಕಿವಿ ಇದೆ, ಬಾಯಿದೆ, ಹೃದಯವಿದೆ, ಕಿಡ್ನಿ ಇದೆ, ಫಂಕ್ಷನ್ ಮಾಡ್ತಾ ಇದೆ, ನಮಗೆ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಅದ್ವೈತಾತ್ಮಜ್ಞಾನವು, ಜ್ಞಾಪಕ ಮತ್ತೆ ರಿಪೀಟ್ ಮಾಡ್ತೀನಿ, ಅದ್ವೈತಾತ್ಮಜ್ಞಾನವು, ಆತ್ಮೈಕತ್ವ ಜ್ಞಾನವು ಸ್ವತಃ ಸಿದ್ಧವಾಗಿದೆ. ಇದನ್ನ ಯಾರೂ ಸಿದ್ಧ ಮಾಡಿ ತೋರಿಸಬೇಕಾಗಿಲ್ಲ. ಇದು ಭಗವಾನ್ ಸ್ವರೇಶ್ವರಾಚಾರ್ಯರವರ ಸಿಂಹಗರ್ಜನೆ. ಯಾವ ಮಹಾತ್ಮರು ಪೂರ್ವಾಶ್ರಮದಲ್ಲಿ ಮಂಡನ ಮಿಶ್ರರಾಗಿ ಕರ್ಮವಾದವನ್ನೇ ಹೇಳ್ತಾ ಇದ್ರು, ಅವರು ಎಷ್ಟು ಪರಿವರ್ತನೆಯಾಗ್ಬಿಟ್ಟಿದ್ದಾರೆ ನೋಡಿ. ಇದು ಸದ್ಗುರುವಿನ ಅನುಗ್ರಹದ ಫಲ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಿಂದ ಅನುಗ್ರಹೀತರಾಗಿ ಭಗವಾನ್ ಸ್ವರೇಶ್ವರಾಚಾರ್ಯರವರು ಅದ್ವೈತ ಸಿದ್ಧಾಂತವನ್ನ ಗುರುವಿಗಿಂತಲೂ ಮಿಂಚಿ ಉಪದೇಶ ಮಾಡ್ತಾ ಇದ್ದಾರೆ. ಐಕಾತ್ಮ್ಯ ಎನ್ನುವಂತಹದ್ದು ಸ್ವತಃ ಸ್ವಯಂ ಸಿದ್ಧವಾಗಿದೆ. ಅನುಭವ ಮಾತ್ರಾತ್ಮಕತ್ವಾದಿ, ಅನುಭವ ಸುರು, ಅನುಭವ ಅಂತಂದ್ರು ಒಂದೇ. ಇದನ್ನು ಪೂಜ್ಯರಾದ ಸದ್ಗುರುಗಳು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಾರ್ದು ಮಗು, ಇಂಟ್ಯೂಷನ್ ಅಂತ ಹೇಳ್ಬೇಕು ಅಂದು ನನಗೆ. ಇಂಟ್ಯೂಟ್ ಅಂತರ್ಬೋಧ. ಎಕ್ಸ್ಪೀರಿಯನ್ಸ್ ಅನ್ನುವಂತಹದ್ದು ನನ್ನ ಎಕ್ಸ್ಪೀರಿಯನ್ಸೇ ಬೇರೆ, ನಿಮ್ ಎಕ್ಸ್ಪೀರಿಯನ್ಸೇ ಬೇರೆ. ಇವಾಗ ಬೇಸಿಗೆ ಕಾಲ ಶುರುವಾಗಿದೆ, ನಿಮಗೆ ಬೇಸಿಗೆ ಇದೆಯಾ ಅಂದ್ರೆ ಇಲ್ಲ ಅಂತ ಚಳಿ ಆಗುತ್ತೆ, ಅವನ ಅನುಭವ. ಒಬ್ಬ ಹೇಳ್ತಾನೆ ನನಗೆ ತುಂಬಾ ಶೆಕೆ ಆಗ್ತಾ ಇದೆ, ಸಂತೋಷ. ಮೆಣಸಿನ್ಕಾಯಿ ತಿಂದ್ರೆ ಕೆಲವರಿಗೆ ಖಾರವೇ ಆಗೋದಿಲ್ಲ. ಬರೀ ಮೆಣಸಿನ್ಕಾಯಿನ ರುಬ್ಬಿ ಬಿಟ್ಟು ಚಟ್ನಿ ಅಂತ ಮಾಡಿ ಹಾಕಿದ್ರೆ ಖಾರ ಸಾಕ ಅಂತೆ, ಇನ್ನು ಸ್ವಲ್ಪ ಖಾರ ಹಾಕ್ಬೋದಾಗಿತ್ತು ಅಂತಾರೆ. ಬರೀ ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಹಾಕಿಲ್ಲ, ತೆಂಗಿನಕಾಯಿನೂ ಹಾಕಿಲ್ಲ, ಕಡಲೆಬೇಳೆನೂ ಹಾಕಿಲ್ಲ, 1 ಕಾಲ್ ಕೆಜಿ ಮೆಣಸಿನ್ಕಾಯಿಯನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಹೇಗಿದೆಪ್ಪ ಚಟ್ನಿ ಅಂತ ಕೇಳಿದ್ರೆ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಖಾರ ಹಾಕ್ಬೋದಾಗಿತ್ತು ಅಂತಾನು. ಮಾರಾಯ, ಬರೀ ಹಸಿ ಮೆಣಸಿನ್ಕಾಯಿ ಅಂದ್ರೆ ಈ ಬೆಂಗಳೂರಿನಲ್ಲಿ ಹಸಿ ಮೆಣಸಿನ್ಕಾಯಿ ಖಾರವೇ ಇಲ್ಲ ಅಂದ್ಬಿಡ್ತಾರೆ. ಅವನ ಅನುಭವ. ನಮ್ಮ ಅನುಭವ ಚಟ್ನಿಗೆ 1 ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಬಾ ಖಾರ ಖಾರ ಅಂತ. ಇದು ಇಂದ್ರಿಯ ಅನುಭವ. ಇದನ್ನ ನಾವು ಹೇಳ್ತಾ ಇಲ್ಲ. ಅದ್ವೈತ ವೇದಾಂತದಲ್ಲಿ ಇಂದ್ರಿಯಾನುಭವವನ್ನಾಗಲಿ ಅಥವಾ ವೇದನಾನುಭವವನ್ನಾಗಲಿ ಹೇಳುತ್ತಿಲ್ಲ. ಅದ್ವೈತ ವೇದಾಂತವನ್ನು ಉಪದೇಶ ಮಾಡುವಾಗ, ಅದ್ವೈತ ವೇದಾಂತವನ್ನ ಪ್ರತಿಪಾದನೆ ಮಾಡುವಾಗ ಹೇಳುವಂತ ಅನುಭವ ಇಂದ್ರಿಯಗಳನ್ನು ಮೀರಿರುವ, ಅಂತಃಕರಣವನ್ನು ಮೀರಿರುವ ಅನುಭವ. ಇಂಟ್ಯೂಷನ್. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಪುಸ್ತಕ ಬರೆದಿದ್ದಾರೆ, ಇಂಟ್ಯೂಷನ್ ಆಫ್ ರಿಯಾಲಿಟಿ. ಒಂದು ಪುಸ್ತಕ ಬಹಳ ಇಂಗ್ಲಿಷ್ ಅಲ್ಲಿ ನೋಡಿ, ತುಂಬಾ ಚೆನ್ನಾಗಿದೆ. ಅನುಭವ ಎಂದರೇನು? ರಮಣ ಮಹರ್ಷಿಯ ಅನುಭವ, ಶಂಕರರ ಅನುಭವ ಅಂತಲ್ಲ, ಇದರ ವ್ಯತ್ಯಾಸವೇ ಇಲ್ಲ. ಈ ಅನುಭವದಲ್ಲಿ ಯಾವ ತರಹದ ಪರಸ್ಪರ ವಿರೋಧವಾಗಲಿ, ಪಕ್ಷಪಾತವಾಗಲಿ, ಭಿನ್ನತೆಯಾಗಲಿ ಇಲ್ಲ. ಐಕಾತ್ಮ್ಯ ಎನ್ನುವಂತಹದ್ದು ಸ್ವತಃ ಸಿದ್ಧವಾದ ಅನುಭವ ಮಾತ್ರವಾಗಿ ಸಾಕು. ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎಂಥ ದಡ್ಡನಾಗಿರಲಿ, ಎಂಥ ಕುರುಪಿಯಾಗಿರಲಿ, ಎಂಥ ಮೂರ್ಖನಾಗಿರಲಿ ಅಥವಾ ಕಳ್ಳನೇ ಆಗಿರಲಿ, ಅವನೂ ಕೂಡ ಬ್ರಹ್ಮ ಸ್ವರೂಪನೇ. ಅದನ್ನ ಅರ್ಥ ಮಾಡ್ತೀವಿ. ಅರ್ಥ ಮಾಡಿಕೊಳ್ಳುವುದಕ್ಕೆ ಚಿತ್ತಶುದ್ಧಿ ಮುಂತಾದ ಬೇಕೇ ಹೊರತು ಬ್ರಹ್ಮ ಸ್ವರೂಪನಾಗುವುದಕ್ಕೆ ಏನೇನು ಬೇಡ. ಭೂಮಿ
ಸೂರ್ಯನ ಸುತ್ತಲೂ ಸುತ್ತಾಗಿದೆ. ಅದನ್ನ ಮಾಡುವುದಕ್ಕೆ ಯಾವ ಪ್ರಯತ್ನವೂ ಬೇಡ. ನಾವೇನ್ ಪ್ರಯತ್ನ ಮಾಡ್ಬೇಕಾದ್ದಿಲ್ಲ. ನಾವು ಮಾಡ್ಬೇಕಾದ್ದೇನು? ಹೇಗೆ ಸೂರ್ಯ ದೂರ ಇದ್ದಾನೆ, ಭೂಮಿ ಇಲ್ಲಿದೆ. ಸುಮಾರು 10 ಕೋಟಿ ಮೈಲಿ ದೂರವಿರುವಂತ ಸೂರ್ಯನ ಸುತ್ತಲೂ ಭೂಮಿ ಹೇಗೆ ಸುತ್ತುತ್ತೆ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸೈನ್ಸ್ ಓದಬೇಕು. ಯಾವುದಕ್ಕಲ್ಲ, ಭೂಮಿಯನ್ನ ಸೂರ್ಯ ಸುತ್ತಿಸುವುದಕ್ಕೆ ಅಲ್ಲ. ಇದು ಹೊಸ ಕಣ್ಣು ನೋಡಿ. ಇವತ್ತು ನಾವೆಲ್ಲರೂ ತತ್ವ ಜಿಜ್ಞಾಸುಗಳಾಗಿದ್ದೇವೆ, ನಾವೆಲ್ಲರೂ ಬ್ರಹ್ಮ ಸ್ವರೂಪರೇ. ಆದರೆ ಇದು ಅರ್ಥವಾಗಿಲ್ಲ. ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಗುರು ಸೇವೆಯನ್ನು ಮಾಡು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮುಂತಾದ ಎಲ್ಲ ವಾಕ್ಯಗಳನ್ನು ಹೇಳ್ತಾ ಇದ್ದೇವೆ. ಅತಯೇವ ಆದ್ದರಿಂದಲೇ ಸರ್ವ ಪ್ರಮಾಣ ಅವತಾರ ಅಸಂಭವಂ ವಕ್ಷ್ಯತಿ. ಸಂತೋಷವಾದಾಗ ಜೈ ಶ್ರೀರಾಮ್, ಮನಸ್ಸಿಗೆ ಅರ್ಥವಾದಾಗ ಜೈ ಶ್ರೀರಾಮ್, ಗುರುಗಳ ಅನುಗ್ರಹ ಉಂಟಾದಾಗ ಜೈ ಶ್ರೀರಾಮ್. ಒಂದೇ ಬೀಜಮಂತ್ರ. ನನ್ನ ಗುರುಗಳಿಗೆ ಶ್ರೀರಾಮನಲ್ಲಿ ಅಪಾರವಾದ ಭಕ್ತಿ. ಅದ್ಭುತ ಅದ್ಭುತ. ಅತಯೇವ ಆದ್ದರಿಂದಲೇ ಐಕಾತ್ಮ್ಯದ ವಿಷಯದಲ್ಲಿ ಸರ್ವ ಪ್ರಮಾಣ ಅವತಾರ ಅಸಂಭವಂ. ಯಾವ ಪ್ರಮಾಣಗಳೂ ಬೇಕಾಗಿಲ್ಲ. ಅಬ್ಬ, ನಾನು ಬ್ರಹ್ಮವಾಗಿದ್ದೇನೆ, ಅಸಂಸಾರಿಯಾದ ಪರಬ್ರಹ್ಮವೇ ನಾನು, ನನಗೆ ಜನ್ಮ ಮರಣಗಳಾಗಲಿ, ಶೋಕ ಮೋಹಗಳಾಗಲಿ, ರಾಗ ದ್ವೇಷಗಳಾಗಲಿ, ಹಸಿವು ಬಾಯಾರಿಕೆಗಳಾಗಲಿ ಯಾವುದೂ ಇಲ್ಲ ಎನ್ನುವುದನ್ನ ತಿಳಿಸುವುದಕ್ಕೆ ಯಾವ ಪ್ರಮಾಣಗಳು ಬೇಡ. ಹಾಗಾದ್ರೆ ಶ್ರುತಿ ಸ್ಮೃತಿ ಪ್ರಮಾಣಗಳೆಲ್ಲ ಅಪ್ರಮಾಣವ? ಅಪ್ರಮಾಣ ಅಂತ ಹೇಳ್ತಾ ಇಲ್ಲ. ಶ್ರುತಿ ಸ್ಮೃತಿಗಳು ಹೇಳಿದ್ದರಿಂದ ಐಕಾತ್ಮ ಜ್ಞಾನ ಸಿದ್ಧವಾಗ್ತಾ ಇಲ್ಲ. ಇರುವ ಸ್ವತಃ ಸಿದ್ಧವಾಗಿರುವ ಐಕಾತ್ಮ ಜ್ಞಾನವನ್ನ ಉಪದೇಶ ಮಾಡುತ್ತಿರುವುದರಿಂದ ವೇದಾಂತಗಳು ಪ್ರಮಾಣವಾಗಿವೆ. ಇದೇ ಮಾತನ್ನ ಭಗವತ್ಪಾದ ಶಂಕರಾಚಾರ್ಯರು ಬರೆದಿದ್ದಾರೆ. ಎಲ್ಲಿ? ಓಂ ಜನ್ಮಾದ್ಯಸ್ಯ ಯತಃ, 1ನೇ ಅಧ್ಯಾಯ 1ನೇ ಪಾದ ದ್ವಿತೀಯ ಸೂತ್ರ ಏನ್ ಬರೆದಿದ್ದಾರೆ? ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ ಭೂತವಸ್ತು ವಿಷಯತ್ವಾತೆ. ಏನ್ ಮಾಸ್ವಾಮಿ ಇದು? ಅನುಭವಾವಸಾನತ್ವಾಚ ಬ್ರಹ್ಮಾತ್ಮಜ್ಞಾನಸ್ಯ. ಬ್ರಹ್ಮಾತ್ಮಜ್ಞಾನವು ಬ್ರಹ್ಮ ಆತ್ಮ ಬ್ರಹ್ಮೈವ ತ್ವಂ ತತ್ವಮಸಿ ಬಾಬಾ ಅಹಂ ಬ್ರಹ್ಮ ಅಸ್ಮಿ. ಇದು ಅನುಭವ ಸಿದ್ಧವಾಗಿದೆ. ಅನುಭವಾವಸಾನತ್ವಾತ್, ಅನುಭವ ಸಿದ್ಧವಾಗಿದೆ, ಅನುಭವದಲ್ಲಿ ಇದೆ. ಅನುಭವಾನುಸಾರವಾಗಿ ವಿಚಾರ ಮಾಡುತ್ತಾ ಬಂದರೆ ಅನುಭವದಲ್ಲಿ ನಾವು ನೆಲೆಗೊಳ್ಳುತ್ತೇವೆ. ಅನೇಕ ಜನಗಳ ಪ್ರಶ್ನೆ ಏನು ಅಂದ್ರೆ, ಓ ಬ್ರಹ್ಮಜ್ಞಾನಿ ಅಂತ ಆಗ್ಬಿಟ್ರೆ ಊಟ ಮಾಡ್ತಾನಲ್ಲ, ಬ್ರಹ್ಮಜ್ಞಾನಿ ಅಂತಾದ್ರೆ ಚಿನ್ನದ ಕಿರೀಟ ಪ್ರಾರಬ್ಧ ಒಂದು. ಬ್ರಹ್ಮಜ್ಞಾನಕ್ಕೂ ಅವನ ಜೀವನ ಕ್ರಮಕ್ಕೂ ಯಾವ ಸಂಬಂಧವಿಲ್ಲ. ಕೃಷ್ಣೋ ಭೋಗಿ ಶುಕಸ್ತ್ಯಾಗಿ ನೃಪೌ ಜನಕ ರಾಘವೌ ವಸಿಷ್ಠ ಕರ್ಮ ನಿರತ ಪಂಚೈತೆ ಜ್ಞಾನಿ ಸಮ್ಮತ. ಇದು ಚೆನ್ನಾಗಿ ತಿಳ್ಕೊಬೇಡಿ. ಅನುಭವನಿಷ್ಠವಾದದ್ದು ಅದ್ವೈತ ಜ್ಞಾನ. ಆದ್ದರಿಂದಲೇ ಅದ್ವೈತ ಜ್ಞಾನಕ್ಕೆ ಯಾವ ಪ್ರಮಾಣಗಳು? ಸರ್ವ ಪ್ರಮಾಣ ಅವತಾರ ಅಸಂಭವಂ. ನಾವು ಅದ್ವೈತ ಸಿದ್ಧಾಂತವನ್ನ ಈಶಾವಾಸ್ಯೋಪನಿಷತ್ತಿನ ಪ್ರಾಮಾಣ್ಯದಿಂದ ಸಿದ್ಧ ಮಾಡಬೇಕಾದಿಲ್ಲ. ಶಾಂಕರ ಬ್ರಹ್ಮಸೂತ್ರ ಭಾಷ್ಯದ ಆಧಾರದಿಂದ, ಬ್ರಹ್ಮಸೂತ್ರ ಭಾಷ್ಯದ ಪ್ರಾಮಾಣ್ಯದಿಂದ ಅದ್ವೈತಾತ್ಮ ಜ್ಞಾನವನ್ನ ಸಿದ್ಧ ಮಾಡಬೇಕಾದಿಲ್ಲ. ಯಾವ ಪ್ರಮಾಣಗಳು ಬೇಡ.
ಅಬ್ಬಾಡೆ, ಬೆಂಕಿ ಬಿಸಿಯಾಗಿದೆ. ಹೇಗೆ ಗೊತ್ತು? ಹಾಗೆಂದು ಸ್ವಾಮಿ ವಿವೇಕಾನಂದರು ಹೇಳಿರುವುದರಿಂದ ಬೇಡ, ಅವ್ ಹೇಳಿರ್ಬೋದು, ಹೇಳಿದ್ದೆ ಸಿದ್ಧವಾಗ್ತಾ ಇಲ್ಲ. ಹಾಲು ಬೆಳ್ಳಿ ಇದೆ, ಯಾಕೆ? ಹಾಗೆಂದು ಭಗವಾನ್ ವೇದವ್ಯಾಸರು ಮಹಾಭಾರತದಲ್ಲಿ ಬರೆದಿರುವುದರಿಂದ ತಪ್ಪು. ಯಾವ ಪ್ರಮಾಣಗಳು ಬೇಡ. ಇದಕ್ಕೆ ಒಂದು ವಾಕ್ಯ ಹೇಳಿದ್ದು ಗುರುಗಳು ಜ್ಞಾಪಕ ಬಂದ್ಬಿಡ್ತೀವಾಗ. ಗುರುಗಳೇ ನಾಲ್ಗೆ ಮೇಲೆ ಅರ್ಥನೆ ಮಾಡ್ತಾ ಇರ್ತಾರೆ. ಒಂದು ವಾಕ್ಯ ನೋಡಿ: ಇಮಂ ಪ್ರಾಸ್ತಿಕ ಮುದ್ದಿಶ್ಯ ತರ್ಕಜ್ವರ ಭೃಷಾತ್ವರಾಹ ತ್ವಾಚ್ಚಿರಸ್ಕವಚೋ ಜಾಲೈಃ ಮೋಹಯಂತಿ ಪರಸ್ಪರಂ. ಇದನ್ನ ನಾನು ಸ್ವರೇಶ್ವರ ಸಂವತ್ಸರದ ಕೋಟ್ ಮಾಡಿರ್ಬೇಕು ಅಂತ ಕಾಣಿಸುತ್ತೆ. ಇಮಂ ಪ್ರಾಸ್ತಿಕ ಮುದ್ದಿಶ್ಯ ತರ್ಕಜ್ವರ ಭೃಷಾತ್ವರಾಹ. ಬಾಬಾ ಚೆನ್ನಾಗಿದೆ. ತ್ವಾಚ್ಚಿರಸ್ಕ ವಚೋಜಾಲೈಹಿ ಮೋಹಯಂತೀತರೆ ತರಂ. ಒಂದು ಶ್ಲೋಕ, ಅರ್ಥವನ್ನ ಮುಂದಿನ ಭಾನುವಾರ ಹೇಳ್ತೇನೆ. ತುಂಬಾ ಚೆನ್ನಾಗಿದೆ. ಸ್ವರೇಶ್ವರಾಚಾರ್ಯರ ಉಪದೇಶ ಬ್ರಹ್ಮಾನಂದ. ಅತಯೇವ, ಆದ್ದರಿಂದಲೇ ಯಾವ ಪ್ರಮಾಣಗಳು ಅದ್ವೈತ ಆತ್ಮಜ್ಞಾನಕ್ಕೆ ಬೇಕಾಗಿಲ್ಲ. ಪ್ರಮಾಣ ವ್ಯವಸ್ಥಾಯಾಶ್ಚ ಅನುಭವ ಮಾತ್ರ ಆಶ್ರಯತ್ವಾತೆ. ಇನ್ನೊಂದು, ಪ್ರಮಾಣಗಳು ಪ್ರಮಾಣವಾಗಿರುವುದು ಅನುಭವದ ಆಧಾರದಿಂದ, ಅನುಭವದಲ್ಲಿರುವುದನ್ನೇ ಹೇಳುತ್ತಿರುವುದರಿಂದ. ಕಣ್ಣು ಪ್ರಮಾಣವಾಗಿದೆ, ಕಿವಿ ಪ್ರಮಾಣವಾಗಿದೆ, ಶಾಸ್ತ್ರವೂ ಪ್ರಮಾಣವಾಗಿದೆ. ಅತಃ ಆಹಾ, ಆದ್ದರಿಂದಲೇ ಸುರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ: ವಾಕ್ಯೈಕಗಮ್ಯಂ ಯದ್ವಸ್ತು ನಾನ್ಯಸ್ಮಾತ್ ತತ್ರ ವಿಶ್ವಸೇತಿ ನ ಪ್ರಮೇಯೇ ಸ್ವತಃ ಸಿದ್ಧೇ ಅವಿಶ್ವಾಸ ಕಥಮಾತ್ಮನಿ. ನಾನಿದನ್ನ ನಂಬುವುದಿಲ್ಲ ಅಂದ್ರೆ ಮೂರ್ಖತನ. ಬೆಂಕಿ ಬಿಸಿಯಾಗಿದೆ ಎನ್ನುವುದನ್ನ ನಾನು ನಂಬುವುದಿಲ್ಲ. ಹಾಗಾದ್ರೆ ನಿನ್ ತಲೆ ಮೇಲೆ ಬೆಂಕಿ ಹಾಕ್ತೇವೆ ನೋಡಿ, ಗೊತ್ತಾಗುತ್ತೆ. ಬಾ ಬಿಸಿ ಬಿಸಿ ಅಂತಾನೆ, ನಂಬ್ತಾ ಇಲ್ವಲ್ಲ ನೀನು? ನಿನ್ನ ನಂಬಿಕೆ ಮೇಲೆ ನಿಂತಿಲ್ಲ. ನಿನ್ನ ನಂಬು, ನೀನ್ ಬಿಡು. ಆದರೆ ವಾಸ್ತವಿಕಾಂಶವೇನ್? ಐಕಾತ್ಮಜ್ಞಾನವು, ಅದ್ವೈತಾತ್ಮಜ್ಞಾನವು ಎಲ್ಲ ಜೀವರು ಕೂಡ ಅಸಂಸಾರಿಯಾದ ಬ್ರಹ್ಮಸ್ವರೂಪರಾಗಿದ್ದಾರೆ ಎನ್ನುವಂತಹದ್ದು ಅನುಭವದಲ್ಲಿರುವ ಸಿದ್ಧಾಂತವೇ ಹೊರತು ಇಲ್ಲಿ ವಿಶ್ವಾಸದ ಪ್ರಶ್ನೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಬ್ರಹ್ಮಾನಂದ. ಓಂ ಶಾಂತಿ ಶಾಂತಿ ಶಾಂತಿ.